टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಮೆರಿಕಾಗೆ ಆಘಾತ ಕೊಟ್ಟಂತ ಇರಾನ್ ಸೇನೆ ಕತಾರ್ನ ದೋಹಾದಲ್ಲಿರುವಂತ ಯುಎಸ್ ಸೇನಾ ನೆಲೆ. ಸೊ ಅದರ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಸೊ ಅಮೆರಿಕ ಏನು ದಾಳಿಯನ್ನು ನಡೆಸಿತ್ತು ಈ ಪರಮಾಣು ಸ್ಥಾವರಗಳ ಮೇಲೆ, ಅದಕ್ಕೆ ಉತ್ತರವಾಗಿ ಇರಾನ್ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ 19 ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಪರಮಾಣು ಘಟಕದ ಮೇಲೆ ದಾಳಿಗೆ ಪ್ರತೀಕಾರ ಅಂತ. ಸೊ ಅಮೆರಿಕಾದ ಸೇನಾ ನೆಲೆ ಮೇಲೆ ಅಮೆರಿಕಾಗೆ ನಾವು ಉತ್ತರ ಕೊಡ್ತೀವಿ ಅಂತ ಖಮನೈ ಕೂಡ ಹೇಳಿದರು. ಸೊ ಕತಾರ್ನ ದೋಹಾದಲ್ಲಿರುವಂಥ USA ಸೇನಾ ನೆಲೆ, ಅಮೆರಿಕ ಸೇನಾ ನೆಲೆ ಮೇಲೆ 19 ಕ್ಷಿಪಣಿ ದಾಳಿ ಮಾಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಕೂಡ ಈಗ ಟ್ವೀಟ್ ಮಾಡಿದ್ದಾರೆ. 19 ಕ್ಷಿಪಣಿ ದಾಳಿಯನ್ನು ಅವರು ಮಾಡಿದ್ದಾರೆ. ಅದರಲ್ಲಿ 18 ನಾವು ಹೊಡೆದುರುಳಿಸಿದ್ದೀವಿ, ಒಂದನ್ನು ಹಾಗೆ ಫ್ರೀ ಬಿಟ್ವಿ, ವಿ ಸೆಟ್ ಫ್ರೀ. ಯಾಕಂದರೆ ಅದೇನು ನಮ್ಮ ಟಾರ್ಗೆಟ್ಗೇನು ಇರಲಿಲ್ಲ, ಅದು ಯಾವ ಕಡೆನೂ ಹೋಗ್ತಾ ಇತ್ತು, ಹಾಗಾಗಿ ಅದನ್ನು ಹಾಗೆ ಫ್ರೀ ಬಿಟ್ವಿ ಅಂತ ಸೆಟ್ ಫ್ರೀ ಅನ್ನೋದನ್ನು ಕೋಟ್ ಮಾಡಿ ಹೇಳಿದ್ದಾರೆ. ಇನ್ನು ಕದನ ವಿರಾಮ ಘೋಷಿಸಿದಂಥ ಅಮೆರಿಕ ಅಧ್ಯಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಕದನ ವಿರಾಮ ಆರಂಭಿಸ್ತಾರೆ. ಸೊ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಪೋಸ್ಟ್, ಇರಾನ್ ಇಸ್ರೇಲ್ ಕದನ ವಿರಾಮ ಆರಂಭಿಸ್ತಾರೆ, 12 ದಿನದ ಯುದ್ಧ 24 ಗಂಟೆಯಲ್ಲಿ ಮುಗಿಯುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್ ಅಂತ ಪೋಸ್ಟ್ ಮಾಡಿರೋದು. ಇಬ್ಬರೂ ಕೂಡ ಒಪ್ಪಿದ್ದಾರೆ, ಇಸ್ರೇಲ್ ಹಾಗೆ ಇರಾನ್. ಸೀಸ್ ಫೈರ್ ಅಪ್ರಾಕ್ಸಿಮೇಟ್ಲಿ 6 ಗಂಟೆ ಈಗಿನಿಂದ ಅಂತ ರಾತ್ರಿ ಮಾಡಿರೋ ಪೋಸ್ಟ್ ಇದೆ.